ಒಂದು ವೈಯಕ್ತಿಕವಾದಂತಹ ಘಟನೆ ಇದೆ ಸರ್. ಅದನ್ನು ನಾನು ಹೇಳ್ಕೊಳ್ಬೇಕು. ಏನು ಅಂತಂದರೆ, ಇತ್ತೀಚೆಗೆ ನಾವು ಗ್ಯಾರಂಟಿ ನ್ಯೂಸಿಂದ ಒಂದು ಅವಾರ್ಡ್ ಫಂಕ್ಷನ್ಗೆ ಅವರನ್ನು ಇನ್ವೈಟ್ ಮಾಡೋದಕ್ಕೆ ಅಂತ ಹೋಗಿದ್ವಿ. ಅದರ್ವೈಸ್ ಆಲ್ಸೋ ನಮ್ಮ ಚಾನಲ್ನ ಓಪನಿಂಗ್ ಸೆರೆಮನಿ ಆಯಿತು, ಭಾಳಷ್ಟು ವಿಚಾರಗಳಲ್ಲಿ ನಾವು ಆಗಾಗ್ಗೆ ಅವರನ್ನು ಹೋಗಿ ಕರೆಯೋದು ಮಾಡೋದು ಇತ್ತು. ಬಟ್ ಒನ್ ಡೇ ನಾವು ಒಂದು ಅವಾರ್ಡ್ ಫಂಕ್ಷನ್ಗೆ ಅವ್ರನ್ನ ಕರೆಯೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ನನ್ನ ನೋಡಿದರು. ನೋಡಿ, ಏನಮ್ಮ ನಿನ್ನೆ ತಾನೇ ಬೈತಾ ಇದ್ದೆ ನನಗೆ ಅಂತ ಅಂದರು. ಸೊ ನಾನು, ಸರ್ ಏನು ಸರ್ ನೀವು ಮೊಬೈಲ್ ನೋಡಲ್ಲಲ್ರಿ ಸರ್, ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಅಂತ ನಾನು ಅಂದೆ. ಯಾರೋ ಬಂದಿದ್ರಮ್ಮ, ಅವ್ರು ತೋರಿಸ್ತಾ ಇದ್ರು, ಏನು ಭಾರಿ ಜೋರಾಗಿ ಬೈತಾ ಇದ್ದೆ ಅಂತಂದರು. ಯಾಕೆ ಸರ್ ಬೈಬಾರ್ದ ಸರ್ ಅಂತ ನಾನು ಅಂದೆ. ಅದಕ್ಕೆ ಅವ್ರೆ, ಪ್ರಜಾಪ್ರಭುತ್ವದಲ್ಲಿ ಬೈಬೇಕಮ್ಮ, ಬೈಬೇಕು, ಅದೆಲ್ಲ ನಿಲ್ಲಿಸ್ಬಾರ್ದು ಅಂತ ಹೇಳಿದ್ರು. ಆಗ ನನಗೆ ತುಂಬ ಅವ್ರ ಮೇಲೆ ತುಂಬ ಗೌರವ ಹೆಚ್ಚಾಯಿತು. ಯಾಕೆ ಅಂದರೆ, ಯಾರು ನಮ್ಮ ವಿರುದ್ಧ ಮಾತಾಡ್ತಾರೋ ಅವ್ರ ವಿರುದ್ಧ ಸೇಡು, ಸಿಟ್ಟು, ಮಾಧ್ಯಮಗಳ ಧ್ವನಿಯನ್ನು ಹತ್ತಿಕ್ಕುವಂತಹ ಮತ್ತು ಯಾರು ತಮ್ಮ ವಿರುದ್ಧ ಮಾತಾಡ್ತಾರೋ ಅವರಿಗೆ ದೇಶದ್ರೋಹ ಪಟ್ಟ ಕಟ್ಟುವಂತಹ ಇಂದಿನ ದಿನಮಾನಗಳಲ್ಲಿ ನೀನು ಬೈಬೇಕು ಅಂತ ಇನ್ನಷ್ಟು ಆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ನನಗೊಂದು ಹುರಿದುಂಬಿಸಿದ್ರಲ್ಲ, ಆ ವಿಚಾರದಲ್ಲಿ ನನಗೆ ತುಂಬ ಒಂದು ಅಂದರೆ ಅವರ ಮೇಲಿನ ಗೌರವ ಇನ್ನಷ್ಟು ದುಪ್ಪಟ್ಟಾಯಿತು. ಎಸ್ಪೆಷಲಿ ತಾವೇ ಹೇಳಿದ ಹಾಗೆ ಈ ಪತ್ರಿಕೋದ್ಯಮ ವೃತ್ತಿಯಲ್ಲಿ.